ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐರಿವ ತ್ರಿಬಲೇಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಟಾಪಿಕ್ ಏನು ಅಂತಂದರೆ, ನಿಮ್ಮ ಪರ್ಸನ್ ಮಧ್ಯರಾತ್ರಿಯ ಫೀಲಿಂಗ್ಸ್, ಮಿಡ್ ನೈಟ್ ಅವ್ರ ಎನರ್ಜಿ ಏನಿರುತ್ತೆ ನಿಮ್ಮ ಬಗ್ಗೆ ಅನ್ನೋವಂಥದ್ದು ಒಂದು ಟಾಪಿಕ್ ಆಗಿದೆ. ಅವರು ನಿಮ್ಮನ್ನು ಯಾವ ರೀತಿ ಮಿಸ್ ಮಾಡ್ಕೊತಾರೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಒಂದು ಟಾಪಿಕ್ ಆಗಿದೆ. ನಿಮ್ಮ ಪರ್ಸನ್ ಹೆಸರಾದರೂ 3 ಸಲ ನೆನೆಸ್ಕೊಂಡು ವೀಡಿಯೋನ ನೋಡಿ, ಅಥವಾ ಅವ್ರ ಫೋಟೋ ನೋಡಿಕೊಂಡು ವೀಡಿಯೋನ ನೋಡೋದ್ರಿಂದ ನಿಮಗೆ ಈ ವಿಡಿಯೋ ಖಂಡಿತ ರೆಸನೇಟ್ ಆಗುತ್ತೆ. ಸಾರಿ, ತುಂಬಾ ಮಿಸ್ ಮಾಡ್ಕೋತಾರೆ ಅಂತ ಅನಿಸುತ್ತೆ ನಿಮ್ಮ ಪರ್ಸನ್ನು. ನೈಟ್ ಹೊತ್ತು ನಿಮ್ಮನ್ನು ಮಿಸ್ಸಿಂಗ್ ಎನರ್ಜಿ ತುಂಬ ಇದೆ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ. ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ, ನೀವು ಅವ್ರ ಜೊತೆಲಿದ್ದರೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೀನಿ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ನೋಡಿ, ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿಗಳೇ ನೀವು ಆಗಿದ್ದೀರಾ. ಆದರೆ ಜೊತೆಯಲ್ಲೇ ಇದ್ದು ಕೂಡ ನೀವು ದೂರ ಅವರು ನಾನು ಬೇರೆ, ಅವರು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ಅವರು ನನ್ನ ಜೊತೆ ಇಲ್ಲ, ಅವರು ಎಲ್ಲೋ ಬೇರೆ ಕಡೆ ಇದ್ದಾರೆ ಅನ್ನೋ ರೀತಿ ಅವ್ರಿಗೆ ಫೀಲ್ ಆಗ್ತಾ ಇದೆ. ನೈಟ್ ಹೊತ್ತು ಜೊತೆಯಲ್ಲೇ ಇದ್ದು ಕೂಡ ಅವರು ನಿಮ್ಮನ್ನು ಮಿಸ್ ಮಾಡ್ಕೊತಾರೆ. ಕೆಲವರಿಗೆ ದೂರ ಇದ್ದು ಮಿಸ್ ಮಾಡ್ಕೊಳ್ಳೋವಂಥದ್ದಿದೆ. ಆದರೆ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಜೊತೆಲೇ ಇದ್ದು ಕೂಡ ನಿಮ್ಮನ್ನು ಅವರು ಮಿಸ್ ಮಾಡ್ಕೊತಿದ್ದಾರೆ. ಯಾವ ರೀತಿ ಮಿಸ್ ಮಾಡ್ಕೊತಿದ್ದಾರೆ ಅಂತಂದರೆ, ನೀವು ಅವರನ್ನು, ಇದು ಜೆಂಟ್ಸು ಲೇಡೀಸ್ ಇಬ್ರಿಗೂ ಕೂಡ ಆಗುತ್ತೆ. ಜೆಂಟ್ಸು ಒಬ್ಬರು ತಂದೆ ಥರ ನೋಡ್ದವನು ಪ್ರೀತಿ ಮಾಡೋವಂಥದ್ದು ಇರ್ಬೋದು. ಲೇಡೀಸು ತಾಯಿ ಮಗುನ ಪ್ರೀತಿ ಮಾಡೋ ಅಂಥದ್ದು. ಆ ರೀತಿ ಅವ್ರ ಭುಜದ ಮೇಲೆ ನೀವು ಹೋಗಿ ಮಲಗೋದು, ನಿಮ್ಮ ತೊಡೆ ಮೇಲೆ ಅವ್ರು ಬಂದು ಮಲಗೋದು, ಇಂಥ ಒಂದು ಫೀಲಿಂಗನ್ನು ಅವರು ತುಂಬಾ ಮಿಸ್ ಮಾಡ್ಕೊತಾರೆ ನಿಮ್ಮಿಂದ. ನೀವು ಅವ್ರನ್ನ ಮಗು ರೀತಿ ಕೇರ್ ಮಾಡೋ ಅಂಥದ್ದನ್ನು ಅವರು ನಿಮ್ಮಿಂದ ಮಿಸ್ ಮಾಡ್ಕೊತಿದ್ದಾರೆ. ಜೊತೆನೆಲ್ಲ ಇದ್ದು ಕೂಡ ನನಗೆ ಈ ಫೀಲ್ನ ನಿಮ್ಮಿಂದ ತೊಗೊಳೋದಕ್ಕೆ ಆಗ್ತಿಲ್ಲ, ಫೀಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಈ ರೀತಿ ಆಯಿತು, ಜೊತೆಲಿದ್ದು ಕೂಡ ನನಗೆ ಯಾಕೆ ಈ ರೀತಿ ಒಂಟಿತನ ಕಾಡ್ತಾ ಇದೆ ಅಂತ ಕೂಡ ನಿಮ್ಮ ಪರ್ಸನಲ್ಲಿ ಯೋಚನೆನ ಮಾಡ್ತಾ ಇದ್ದಾರೆ. ಅದರಿಂದ ಅದು ಹಳೆದನ್ನೆಲ್ಲ ಅವರು ನೆನೆಸ್ಕೊಂಡು ಅದನ್ನು ಮತ್ತೆ ನೆನಪು ಮಾಡ್ಕೊತಾ ಇದ್ದಾರೆ. ಮಗುಗೆ ಸಿಗದೇ ಇರೋ ಪ್ರೀತಿ ಕೂಡ ಕೆಲವರಿಗೆ ಇಲ್ಲಿ ಅವ್ರ ಮಕ್ಳಿಗೆ ಸಿಗದೇ ಇರೋ ಪ್ರೀತಿ ಕೂಡ ನಿಮಗೆ ಸಿಕ್ಕಿದೆ. ಅದರಿಂದ ಕೂಡ ಅವ್ರ ಮಗುನೂ ಕೂಡ ಅಷ್ಟು ಕೇರ್ ಮಾಡ್ತಿರೋ ನನ್ನನ್ನು ಕೇರ್ ಮಾಡ್ತಾಯಿದ್ದಾರೆ. ಆದರೆ ಇವಾಗ ನನ್ನನ್ನು ಯಾಕೆ ಈ ರೀತಿ ನನ್ನ ಪರ್ಸನ್ ನನ್ನ ಜೊತೆಲಿದ್ದ ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂತ ಕೂಡ ಅವರು ಮಧ್ಯರಾತ್ರಿನಲ್ಲಿ ಎದ್ದು ಕುತ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಯಾಕೆ ಈ ರೀತಿ ಆಯಿತು, ನನ್ನ ಪರ್ಸನ್ ನನ್ನನ್ನು ಯಾಕೆ ಈ ರೀತಿ ಇಗ್ನೋರ್ ಮಾಡ್ತಿದ್ದಾರೆ, ನನ್ನನ್ನು ಯಾಕೆ ಒಂಟಿ ಮಾಡ್ತಿದ್ದಾರೆ ಅಂತ ನಿಮ್ಮ ಪರ್ಸನ್ನು ಎದ್ದು ಕುತ್ಕೊಂಡು ಯೋಚನೆ ಮಾಡೋವಂಥದ್ದು ಇಲ್ಲಿ ಬರ್ತಾ ಇದೆ. ನಿಮ್ಮ ಪ್ರೀತಿನ ಮಿಸ್ ಮಾಡ್ಕೊತಾರೆ ಅವರು, ನಿಮ್ಮನ್ನು ಮಿಸ್ ಮಾಡ್ಕೊತಾರೆ, ನಿಮ್ಮ ಹಗ್ಗನ್ನ ಮಿಸ್ ಮಾಡ್ಕೊತಾರೆ, ನೀವು ಮುದ್ದು ರೀತಿನ ಮಿಸ್ ಮಾಡ್ಕೊತಾರೆ, ನಿಮ್ಮ ಚೇಷ್ಟೆನ ತುಂಬ ಮಿಸ್ ಮಾಡ್ಕೊತಾರೆ. ದೂರ ಇದ್ದು ಮಿಸ್ ಮಾಡ್ಕೊಳ್ಳೋದು ಅಷ್ಟು ಫೀಲ್ ಆಗಲ್ಲ ಅವರಿಗೆ. ದೂರ ಇದ್ದಾಗ ಅವರು ಊಟ ಮಾಡಿ ಮಲಗಿದ್ದಾರೆ, ನಾನು ಒಂದು ಕಡೆ ಆರಾಮಾಗಿದ್ದೀನಿ ಅಂತ ಅಂದ್ಕೊತಾರೆ ನಿಮ್ಮ ಪರ್ಸನ್ನು. ಆದರೆ ಜೊತೆಯಲ್ಲೇ ಇದ್ದು ನಿಮ್ಮಿಂದ ಅವರು ಒಂಟಿತನನ ಅನುಭವಿಸುವಾಗ ಅವರು ತುಂಬಾ ಫೀಲ್ ಮಾಡ್ಕೊತಾರೆ. ಯಾವ ರೀತಿ ಅಂದರೆ, ಅವರು ಎಷ್ಟೋ ರಾತ್ರಿಗಳು ಎದ್ದು ಕೂತು ಹತ್ತಿರೋ ಅಂಥದ್ದು ಕೂಡ ಇಲ್ಲಿ ಇದೆ. ಇದಕ್ಕೋಸ್ಕರ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರೋಂಥ ಫೀಲಿಂಗ್ ಅವ್ರನ್ನ ಎಷ್ಟೋ ರಾತ್ರಿಗಳು ನಿದ್ದೆಗಿಡಿಸಿ ಎದ್ದು ಕೂತು ಹತ್ತಿರೋ ಅಂಥದ್ದು ಇಲ್ಲಿ ಕಾಣ್ತಾ ಇದೆ. ಅಂದರೆ ಆದಷ್ಟು ಬೇಗ ಇದು ದೂರ ಆಗಲಿ, ನಿಮ್ಮ ಕೈ ಹಿಡಿದು ತುಂಬ ದೂರ ನಡ್ಕೊಂಡೋಗಿ ರಾತ್ರಿ ಹೊತ್ತು ಇಬ್ಬರೇ ಜೊತೆಯಲ್ಲಿ ನಡ್ಕೊಂಡು ಹೋಗೋವಂಥ ದಿನಗಳು ಯಾವಾಗ ಬರುತ್ತೆ, ಜೊತೆಯಲ್ಲಿ ಕೂತು ಆರಾಮಾಗಿ ಮಾತಾಡೋ ಅಂಥ ದಿನಗಳು ಯಾವಾಗ ಬರುತ್ತೆ, ಪ್ರೀತಿ ಮಾಡೋ ಅಂಥ ದಿನಗಳು ಯಾವಾಗ ಬರುತ್ತೆ, ಅವ್ರು ನನ್ನ ಹತ್ರ ಯಾವಾಗ ಬಂದು ಅವ್ರ ಪ್ರೀತಿನ ಶೇರ್ ಮಾಡ್ತಾರೆ, ಮೊದಲಿನಂತೆ ಯಾವ ರೀತಿ ಇರ್ತಾರೆ ನನ್ನ ಜೊತೆ. ನನ್ನ ಪರ್ಸನ್ ನನ್ನ ಜೊತೆಲಿದ್ದಾಗ ಅವರು ಯಾಕೆ ನನ್ನ ಜೊತೆಲಿದ್ದ ಒಂಟಿತನನ ಇದು ಮಾಡ್ತಿದ್ದಾರೆ, ಆ ಒಂಟಿತನ ಯಾವಾಗ ಬಿಡ್ತಾರೆ ಅಂತ ಕೂಡ ನಿಮ್ಮ ಪರ್ಸನಲ್ಲಿ ಯೋಚನೆನ ಮಾಡ್ತಾ ಇದ್ದಾರೆ ಮಧ್ಯರಾತ್ರಿನಲ್ಲಿ. ನೀವು ನಿದ್ದೆ ಮಾಡಿದ್ರು ಕೂಡ ಅವ್ರು ನಿದ್ದೆ ಮಾಡ್ತಾ ಇಲ್ಲ. ನಿಮ್ಮ ಪರ್ಸನ್ನು ನೈಟ್ ಹೊತ್ತು ನಿಮ್ಮ ಪರ್ಸನ್ನು ಜೊತೆಲೇ ಇದ್ದು ಕೂಡ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ನೀವು ಅವರನ್ನು ಇಗ್ನೋರ್ ಮಾಡ್ತಾ ಇಲ್ಲ.
ಅವರಾಗವರೇ ಬಂದು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಲಿ ಅಂತ ನೀವು ಪ್ರೀತಿನ ಹೇಳ್ಕೊಳ್ಳಿ, ಪ್ರೀತಿ ಮಾಡಲಿ ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ. ನಿಮ್ಮ ಪರ್ಸನ್ನು ನೀವೇ ಬಂದು ಅವ್ರ ಪ್ರೀತಿನ ಅವ್ರು ಹೇಳ್ಕೊಳ್ಳಿ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ನೀವು ನಿಮ್ಮ ಈಗೋನ ಬಿಡ್ತಿಲ್ಲ, ಅವ್ರ ಈಗೋನ ಬಿಡ್ತಾಯಿಲ್ಲ. ಪ್ರೀತಿ ಅನ್ನೋದು ತುಂಬಾ ಇದೆ ಇಬ್ಬರಲ್ಲೂ ಪ್ರೀತಿ ಅನ್ನೋದು ತುಂಬ ಇದೆ. ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗೋದಿಲ್ಲ ಅನ್ನೋದು ತುಂಬಾ ಇದೆ. ಅದೇ ಈಗೋ ಅನ್ನೋದು ತುಂಬಾ ಕಾಡುತ್ತೆ ನಿಮ್ಮನ್ನು. ನಾನು ಯಾಕೆ ಸೋಲ್ಬೇಕು, ಅವರೇ ಹೇಳಿ. ಮತ್ತು ಇಲ್ಲಿ ಕೆಲವೊಂದು ಪರ್ಸನಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇನ್ವಾಲ್ವ್ ಆಗಿರೋವಂಥದ್ದು ಕೂಡ ಇಲ್ಲಿದೆ. ಕೆಲವರು ಥರ್ಡ್ ಪಾರ್ಟಿ ಮಾತನ್ನು ಕಟ್ಕೊಂಡು ಕೂಡ ನಿಮ್ಮನ್ನು ಇಗ್ನೋರ್ ಮಾಡ್ತಿರೋವಂಥದ್ದು ಇರ್ಬೋದು, ನಿಮ್ಮ ಪ್ರೀತಿನೇ ಇಗ್ನೋರ್ ಮಾಡ್ತಿರೋವಂಥದ್ದು ಕೂಡ ಇದೆ. ಅದರಿಂದ ಕೂಡ ಕೆಲವರು ಮಧ್ಯರಾತ್ರಿನಲ್ಲಿ ಎತ್ತು ಕೂತ್ಕೊಂಡು ನಿಮ್ಮ ಬಗ್ಗೆ ನೆನೆಸ್ಕೊಂಡು, ನಿಮ್ಮ ಪ್ರೀತಿನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿರೋವಂಥದ್ದು ಕೂಡ ಇಲ್ಲಿ ಖಂಡಿತ ಕಾಣ್ತಾ ಇದೆ. ನೀವು ಕೂಡ ತುಂಬಾ ಕಣ್ಣೀರು ಹಾಕಿರೋವಂಥದ್ದು ಕೂಡ ಇಲ್ಲಿದೆ. ನಿಮ್ಮ ಪರ್ಸನ್ನ ಥರ್ಡ್ ಪಾರ್ಟಿನ ನೆನೆಸ್ಕೊಂಡು ತುಂಬಾ ಕಣ್ಣೀರು ಹಾಕಿರೋವಂಥದ್ದು ಕೂಡ ಇಲ್ಲಿದೆ. ಆದರೆ ಖಂಡಿತ ಥರ್ಡ್ ಪಾರ್ಟಿನೇ ಹೊರತು ನಿಮ್ಮ ಪರ್ಸನ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅದು ನಿಮಗೆ ಆಗಿರ್ಬೋದು, ನಿಮ್ಮ ಪರ್ಸನ್ಗೆ ಆಗಿರ್ಬೋದು. ಖಂಡಿತ ಇಲ್ಲಿ ಥರ್ಡ್ ಪಾರ್ಟಿ ಆಗಿರ್ತಾರೆ ಹೊರತು ನಿಮ್ಮ ಪರ್ಸನ್ ಆಗಿರೋದಿಲ್ಲ. ಅದನ್ನು ಖಂಡಿತ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಮಧ್ಯೆ ಇರೋವಂಥ ಈಗೋನ ನೀವು ಬಿಟ್ಟಿದ್ದೇ ಆದರೆ ನೀವು ಜೊತೆಯಲ್ಲೇ ಇದ್ದು ಕೂಡ ಮಿಸ್ಸಿಂಗ್ ಎನರ್ಜಿ ನಿಮಗೆ ಕಾಡೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಸೋಲ್ಮೇಟ್ ಎನರ್ಜಿ ಕೂಡ ಇಲ್ಲಿ ಇದೆ, ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಇಲ್ಲಿ ಇದೆ. ನೀವು ಮತ್ತು ನಿಮ್ಮ ಪರ್ಸನ್ ಯಾವಾಗಲೂ ಪ್ರೀತಿ ಮಾಡುವಂಥ ಪ್ರೀತಿ ಧ್ಯಾನದಲ್ಲೇ ಇರ್ತೀರ. ಪ್ರೀತಿ ಅಂತ ಯಾವಾಗಲೂ ಅದರಲ್ಲೇ ಇರೋವಂಥ ಪರ್ಸನ್ ಕೂಡ ಇಲ್ಲಿ ಆಗಿದ್ದೀರಾ. ಆದರೆ ಇವಾಗ ಅದನ್ನು ನೀವು ಮಾಡ್ತಾ ಇಲ್ಲ. ಅದರಿಂದ ಕೂಡ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ, ಯಾಕೆ ಈ ರೀತಿ ಆಯಿತು, ಯಾಕೆ ಈ ರೀತಿ ಮಾಡ್ತಿದ್ದಾರೆ ಇವರು ಈ ರೀತಿ ಇರೋ ಪರ್ಸನ್ ಅಲ್ವಲ್ಲ, ಇವ್ರ ಮೆಂಟಾಲಿಟಿ ಇದಲ್ವಲ್ಲ ಅಂತ ಕೂಡ ಅವ್ರಿಗೆ ಒಂದು ಸಣ್ಣದಾಗಿ ಟೆನ್ಷನ್ ಅನ್ನೋದು ಸ್ಟಾರ್ಟ್ ಆಗಿದೆ. ಯೋಚನೆನ ಮಾಡ್ತಿದ್ದಾರೆ. ಆದರೆ ಅವ್ರಿಗೆ ಖಂಡಿತ ಅದು ಅರ್ಥ ಆಗ್ತಿದೆ. ನಾನು ಅವರನ್ನು ಇಗ್ನೋರ್ ಮಾಡಿದ್ರಿಂದ ಅವರು ಈ ರೀತಿ ಆಗಿದ್ದಾರೆ ಹೊರತು ಅವರಾಗವರೇ ಆಗಿರೋಂಥದ್ದಲ್ಲ. ಮೊದಲಿನಂತೆ ನಾನು ಅವ್ರ ಜೊತೆ ಚೆನ್ನಾಗಿರೋ ಅವರು ಖಂಡಿತ ನನ್ನ ಜೊತೆ ಚೆನ್ನಾಗಿರ್ತಾರೆ. ನಮ್ಮ ಪ್ರೀತಿ ಮೊದಲಿನಂತೆ ಆಗುತ್ತೆ ಅನ್ನೋದು ಕೂಡ ಒಂದು ಮೆಸೇಜ್. ನಿಮ್ಮ ಪ್ರೀತಿಗೆ ಒಂದು ವ್ಯಾಲ್ಯೂ ಅನ್ನೋದನ್ನು ಕೂಡ ಅವರು ಖಂಡಿತ ಕೊಡ್ತಾರೆ. ನಿಮಗೂ ಒಂದು ವ್ಯಾಲ್ಯೂ ಅನ್ನೋದನ್ನು ಕೊಡ್ತಾರೆ. ನೀವು ಅವ್ರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಅವರು ನಿಮಗೆ ಅರ್ಥ ಮಾಡಿಸ್ತಾರೆ. ನಿಮ್ಮನ್ನ ಮುದ್ದಾಡೋದಕ್ಕೆ ಅಂತಲೇ ಅವರು ಕಾಯ್ತಾ ಇದ್ದಾರೆ. ಮೊದಲಿನ ಥರ ಅವರಿಗೆ ಈಗ ನಿಮ್ಮ ಪರ್ಸನ್ಗೆ ಯಾವ ರೀತಿ ಅನ್ನಿಸ್ತಿದೆ ಅಂದರೆ, ಮೊದಲಿಂದ ನಮ್ಮ ಪ್ರೀತಿನ ಶುರು ಮಾಡಬೇಕು, ಲವ್ವರ್ಸ್ ರೀತಿ ನಾವು ನಮ್ಮ ಪ್ರೀತಿನ ಮೊದಲಿಂದ ಶುರು ಮಾಡಬೇಕು ಅಂತ ಕೂಡ ಕೆಲವರು ಇಲ್ಲಿ ಅಂದ್ಕೊಂಡಿರೋವಂಥದ್ದು ಇಲ್ಲಿ ಇದೆ. ಮೊದಲಿಂದ ಶುರು ಮಾಡಿದ್ರೆ ಮತ್ತೆ ನಾವು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೋದು. ಏನೇ ಒಬ್ಬರು ಮೇಲೊಬ್ಬರಿಗೆ ಡಿಸಪಾಯಿಂಟ್ ಅನ್ನೋದಿದ್ರೆ ಅದು ಕೂಡ ಒಂದು ಕ್ಲಿಯರ್ ಆಗುತ್ತೆ, ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಅದರಿಂದ ನಾವಿಬ್ಬರು ಮತ್ತೆ ಮೊದಲಿಂದ ಶುರು ಮಾಡೋಣ ನಮ್ಮ ಪ್ರೀತಿನ ಅಂತ ಕೂಡ ಮಾತಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀರಾ. ಖಂಡಿತ ಮಾತಾಡಿ ಮಾಡೋದ್ರಿಂದ ಮೊದಲಿಂದ ನೀವು ಪ್ರೀತಿ ಮಾಡೋದ್ರಿಂದ, ಮೊದಲಿಂದ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡಲ್ಲಿ ಏನೆಲ್ಲ ಒಂದು ಕನ್ಫ್ಯೂಷನ್ ಅನ್ನೋದು ಇದೆ ಅದು ಖಂಡಿತ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗೋ ಚಾನ್ಸಸ್ ಕೂಡ ಇಲ್ಲಿದೆ. ಕೂತು ಮಾತಾಡಿದ್ರೆ ಮಾತ್ರ ಅದು ಸಾಧ್ಯ. ಮಾತಾಡಲೇಬೇಕು. ಪ್ರೀತಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಿಮ್ಮನ್ನು ಮಿಸ್ ಮಾಡ್ಕೊತಾರೆ, ನಿಮ್ಮ ಪ್ರೀತಿನ ಮಿಸ್ ಮಾಡ್ಕೊತಾರೆ, ಒಂದು ರೊಮ್ಯಾನ್ಸ್ನ ಮಿಸ್ ಮಾಡ್ಕೊತಾರೆ, ಹಗ್ನ ಮಿಸ್ ಮಾಡ್ಕೊತಾರೆ, ತುಂಬಾ ಮಿಸ್ ಮಾಡ್ಕೊತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ ಪರ್ಸನ್ನ ಮಧ್ಯರಾತ್ರಿಯ ಎನರ್ಜಿ ಆಗಿರುತ್ತೆ. ಖಂಡಿತ ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.